ಭಾರತ ದೇಶದ ಮಾಜಿ ಪ್ರಧಾನಿಗಳು ಮತ್ತು ಈ ದೇಶದ ಅಭಿವೃದ್ಧಿಯ ಅಧಿಕಾರಿ, ಈ ದೇಶದ ಬಡವರ ಬಂಧು ನಮ್ಮ ಶ್ರೀಮತಿ ಇಂದಿರಾ ಗಾಂಧಿಯವರು ಅಕ್ಟೋಬರ್ 31ರಂದು ಅವರ ಒಂದು ಪುಣ್ಯ ಸ್ಮರಣೆ ದಿನ. ಅವರಿಗೆ ದೇವರು ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಒಂದು ಅಭಿವೃದ್ಧಿಯನ್ನು ಈ ದೇಶದ ಜನರಿಗೆ ತಿಳಿಯಲಿ. ಅವರು ಸುಮಾರು 16 ವರ್ಷಗಳ ಕಾಲ ಈ ದೇಶದ ಪ್ರಧಾನಿಯಾಗಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಮಾಡಿದಂಥ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರು ಉಕ್ಕಿನ ಮಹಿಳೆ ಅಂತ ಹೆಸರುವಾಸಿಯಾದವರು. ಅವರ ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶ ಬಡ ರಾಷ್ಟ್ರ ಆಗಿತ್ತು. ಅಂತಹ ಒಂದು ಬಡ ರಾಷ್ಟ್ರವನ್ನು ಒಂದು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ದಂಥ ಮಹಾನ್ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರು ಈ ಒಂದು ದೇಶವನ್ನು ಅಭಿವೃದ್ಧಿಯ ಒಂದು ಪಥದಲ್ಲಿ ಕೊಂಡೊಯ್ಯಲು ಅನೇಕ ಒಂದು ಕಾರ್ಯಕ್ರಮಗಳನ್ನು ಜಾರಿಗೆ ತಂದರು. ಅದರಲ್ಲಿ ನಮ್ಮ ಒಂದು 20 ಅಂಶಗಳ ಒಂದು ಕಾರ್ಯಕ್ರಮವನ್ನು ಈ ದೇಶದಲ್ಲಿ ಜಾರಿಗೆ ತಂದು ಅನೇಕ ಒಂದು ಬಡ ಜನಗಳಿಗೆ ಭೂಮಿಯನ್ನು ಕೊಡುವುದಾಗಲಿ ಮತ್ತು ಈ ದೇಶದ ಒಂದು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದಾಗಲಿ ಮತ್ತು ಈ ರಕ್ಷಣಾ ವ್ಯವಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ತಂದು ಈ ದೇಶವನ್ನು ಮುನ್ನಡೆಸುವಂಥ ಒಂದು ರೀತಿಯಲ್ಲಿ ಅವರು ಕಾರ್ಯಗಳನ್ನು ಮಾಡಿದ್ದಾರೆ. ಈ ಥರ ಅನೇಕ ಒಂದು ಅಭಿವೃದ್ಧಿಯನ್ನು ಮಾಡಿದಂಥ ಧೀರ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರ ಒಂದು ಹಾದಿಯಲ್ಲೇ ಇವತ್ತು ದೇಶ ಮುನ್ನಡೀತಾ ಇದೆ. ಅವರು ಹಾಕಿಕೊಟ್ಟ ಒಂದು ಬುನಾದಿಯೊಂದಿಗೆ ಇವತ್ತು ದೇಶ ಪ್ರಬಲ ಪ್ರಜಾಪ್ರಭುತ್ವ ಇದು ಇಡೀ ಪ್ರಪಂಚದಲ್ಲೇ ಈ ನಮ್ಮ ಭಾರತ ದೇಶ ಹೊಮ್ಮಿದೆ ಅಂತಂದರೆ ಅವರ ಕೊಡುಗೆ ಅಪಾರವಾದದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದರೆ ಅವರ ಒಂದು ಬಡ ರಾಷ್ಟ್ರವನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ದೇಶವನ್ನಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಅಭಿವೃದ್ಧಿಯ ಒಂದು ಪಥದಲ್ಲಿ ನಡೆಯಬೇಕಂದರೆ ಅವರ ಕೊಡುಗೆ ಅಪಾರವಾದದ್ದು. ಆದ್ದರಿಂದ ಅವರಿಗೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಯನಹಳ್ಳಿ ನಾರಾಯಣ ಸ್ವಾಮಿ.